ನಮಸ್ಕಾರ. ನಮ್ಮ ಮಲೆನಾಡಲ್ಲಿ ಸಾಮಾನ್ಯವಾಗಿ ಕಾಯಿ ರಸ ಅಂದರೆ ತುಂಬ ಇಷ್ಟಪಡ್ತಾರೆ. ಉಪ್ಪು ಹುಳಿ ಸಿಹಿ ಎಲ್ಲ ಸಮವಾಗಿರುತ್ತೆ. ಇದು ಅನ್ನಕ್ಕೆ ಕಲಿಸ್ಕೊಳ್ತಾರೆ, ಮಜ್ಜಿಗೆ ಅನ್ನಕ್ಕೆ ನಂಚ್ಕೊಳ್ತಾರೆ, ತಿಂಡಿಗೆ ಹಾಕ್ಕೊಳ್ತಾರೆ. ನಾನು ಈ ದಿನ ಬಾಳೆಕಾಯಿ ಕಾಯಿ ರಸ ಮಾಡಿದ್ದೀನಿ. ತುಂಬ ಸ್ಪೆಷಲ್ಲಾಗಿರುತ್ತೆ, ರುಚಿ ಇರುತ್ತೆ. ಬನ್ನಿ ಕಾಯಿ ರಸ ರೆಸಿಪಿ ನೋಡೋಣ. ನಾನಿಲ್ಲಿ ಒಂದು ಬಾಳೆಕಾಯಿ ತಗೊಂಡಿದ್ದೀನಿ, ಅದರ ಸಿಪ್ಪೆ ತೆಗೆಯೋಣ. ಕಾಯಿ ರಸಕ್ಕೆ ಯಾವಾಗಲೂ ಸ್ವಲ್ಪ ಹೋಳುಗಳು ದೊಡ್ಡದಾಗಿರಬೇಕು. ನೋಡಿ ಹೀಗೆ. ಇದಕ್ಕೆ ಕಾಯಿ ರಸಕ್ಕೆ ಹೆಚ್ಚಬೇಕಾದ್ರೆ ಹೀಗೆ ಸಿಗದು ಹೆಚ್ಚಬೇಕು ಹೋಳು. ಈ ಥರ ಸಿಗದು ಬಾಳೆಕಾಯಿನ ಹೆಚ್ಚಿದಾಗ ಆ ರಸ ಅದರೊಳಗೆ ಸೇರಿಕೊಂಡು ರಸ ಮತ್ತು ಹೋಳು ಸಮೇತ ತಿನ್ನೋದು. ಒಂದೊಂದು ಅಡುಗೆಗೂ ಒಂದೊಂದು ಥರ ತರಕಾರಿ ಹೆಚ್ಚೋದೇ ವಿಶೇಷ. ನೋಡಿ, ಒಲೆ ಮೇಲೆ ಕುಕ್ಕರ್ ಇಟ್ಕೊಂಡಿದ್ದೀನಿ. ನಾನು ಈ ಕಾಯಿ ರಸಕ್ಕೆ ಒಗ್ಗರಣೆ ಹಾಕ್ತೀನಿ. ನಾನು ಎಲ್ಲದಕ್ಕೂ ಕೊಬ್ಬರಿ ಎಣ್ಣೆ ಹಾಕ್ಕೊಳ್ಳೋದು. 2 ಸ್ಪೂನ್ ಕೊಬ್ಬರಿ ಎಣ್ಣೆ ಹಾಕ್ತೀನಿ. ಕಾಯಿ ರಸ ಪಲ್ಯ ಎಲ್ಲದಕ್ಕೂ ಎಣ್ಣೆ ಸ್ವಲ್ಪ ಜಾಸ್ತಿ ಬೇಕು. ಅದು ಕೊಬ್ಬರಿ ಎಣ್ಣೆ ಹಾಕಿ ತುಂಬ ಟೇಸ್ಟು. ನಾನು ಕಡಲೆಬೇಳೆ 1 ಸ್ಪೂನ್ ಹಾಕ್ತೀನಿ. ಯಾವಾಗಲೂ ಅಷ್ಟೇ ಕಡಲೆಬೇಳೆ ಚೆನ್ನಾಗಿ ಹಾಕಬೇಕು ಒಗ್ಗರಣೆಗೆ. ಕಡಲೆಬೇಳೆ ಜೊತೆ ಉದ್ದಿನಬೇಳೆನೂ ಹಾಕಬೇಕು. 1 ಸ್ಪೂನ್ ಹಾಕ್ತೀನಿ. ಹಿಂಗೆ ಹಾಕ್ತೀನಿ. ಕರಿಬೇವು ಹಾಕ್ತೀನಿ. ಸಾಸಿವೆ ಕಾಳು ಹಾಕ್ತೀನಿ. ಅರಿಶಿನ ಬೇಕೇ ಬೇಕು. ಕೆಂಪಾಗಬೇಕು ಯಾವಾಗಲೂ ಒಗ್ಗರಣೆ ಕಾಳು. ಈಗ ನಾನು ಹೋಳಿಗೆ ಹಾಕ್ತೀನಿ. ಇವೆಲ್ಲ ಬಹಳ ಸಿಂಪಲ್ ಅಡುಗೆಗಳು. ಪುಡಿ ಇಟ್ಕೊಳ್ಳೋದು, ಪುಡಿ ಹಾಕೋದಷ್ಟೇ. ಈಗ ಸ್ವಲ್ಪ ಎಣ್ಣೆಲಿ ಬಾಡಲಿ ಇದು. ಈಗ ನಾನು ಹುಣಸೆಹಣ್ಣಿನ ರಸ ಹಾಕ್ತೀನಿ. 2 ಸ್ಪೂನ್ ಅಷ್ಟೇ. ಹುಣಸೆಹಣ್ಣಿನ ರಸದಲ್ಲೇ ಹೋಳು ಬೇಯಬೇಕು. ತುಂಬ ಚೆನ್ನಾಗಿರುತ್ತೆ ಕಾಯಿ ರಸ. ಹೋಳಿಗಾಗೋದಕ್ಕೆ ಉಪ್ಪು ಮಾತ್ರ ಹಾಕ್ತೀನಿ ನಾನಿಲ್ಲಿ. ಹೋಳು ಸ್ವಲ್ಪ ಉಪ್ಪು ಕುಡಿಬೇಕು ಯಾವಾಗಲೂ. ಕಾಯಿ ರಸಕ್ಕೆ ಬೆಲ್ಲ ಬೇಕು, ಆದರೆ ತುಂಬ ಸಿಹಿನೂ ಇರಬಾರ್ದು. ನಾನಿಲ್ಲಿ 2 ಸ್ಪೂನಷ್ಟು ಡಬ್ಬದ ಬೆಲ್ಲ ಹಾಕ್ತೀನಿ. ಹುಳಿ ಖಾರ ಎಲ್ಲ ಕರೆಕ್ಟ್ ಇರಬೇಕು ಕಾಯಿ ರಸಕ್ಕೆ. ತುಂಬ ಖಾರನೂ ಇರಬಾರ್ದು, ತುಂಬ ಸ್ವೀಟು ಇರಬಾರ್ದು. ಈಗ ಒಂಚೂರು ಈಗ ಬೇಯಲಿ. ಈಗ ನಾನು 1 ಲೋಟದಷ್ಟು ಬಿಸಿ ನೀರು ಹಾಕ್ತೀನಿ. ಸ್ವಲ್ಪ ಹೋಳು ಬೇಯಲಿ. ಯಾವಾಗಲೂ ಕಾಯಿ ರಸಕ್ಕೆ ಈಗ ಒಗ್ಗರಣೆ ಹಾಕಿದ ತಕ್ಷಣ ನೀರು ಹಾಕಬಾರ್ದು. ಸ್ವಲ್ಪ ಉಪ್ಪು ಹುಳಿ ಬೆಲ್ಲ ಹಾಕಿ ಅದ್ರಲ್ಲಿ ಕುದ್ದ ಮೇಲೆ ನಾವು ಸ್ವಲ್ಪ ನೀರು ಹಾಕಿ ಬೇಯಿಸ್ಬೇಕು. ಆವಾಗ ಹೋಳುಗಳು ತುಂಬ ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ನೋಡಿ ಬೇಯ್ತಾ ಬಂತು. ನೋಡಿ, ಇದು ಕಾಯಿ ರಸದ ಪುಡಿ. ಈ ಥರ ಪುಡಿ ಮಾಡಿಟ್ಕೊಂಡ್ರೆ 1 ರಿಂದ 2 ತಿಂಗಳು ಸ್ವಲ್ಪನೂ ಹಾಳಾಗಲ್ಲ. ಫ್ರಿಜ್ಜಲ್ಲಿ ಇಟ್ಕೊಂಡ್ಬಿಟ್ರೆ ಸರಿ. ಆವಾಗ ದಿಢೀರಂತ ಕಾಯಿ ರಸ ಮಾಡ್ಬೋದು. ನಾನು ನನ್ನ ಯೂಟ್ಯೂಬ್ ಚಾನಲ್ಲಿ ಕಾಯಿ ರಸದ ಪುಡಿ ಅಂತಲೇ ವಿಡಿಯೋ ಹಾಕಿದ್ದೀನಿ, ನೀವು ಫಾಲೋ ಮಾಡಿ. ಈಗ ನಾನು ಕಾಯಿ ರಸದ ಪುಡಿನ 2 ಸ್ಪೂನಷ್ಟು ಹಾಕ್ತೀನಿ. ಈಗ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ಕಾಯಿ ರಸ ಯಾವಾಗಲೂ ತೀರಾ ನೀರು ಆಗಬಾರ್ದು, ದಪ್ಪನೂ ಇರಬಾರ್ದು. ದೋಸೆ ಹಿಟ್ಟಿನ ಹದ ಇರಬೇಕು. ಹೋಳು ಸಮೇತ ಊಟ ಮಾಡಬೇಕು. ನಾನು ಸ್ವಲ್ಪ ನೀರು ಹಾಕ್ತೀನಿ. 1/4 ಲೋಟದಷ್ಟು ಬಿಸಿ ನೀರು ಇಟ್ಕೊಂಡಿರ್ತೀನಿ ನನ್ನ ಫ್ಲಾಸ್ಕಲ್ಲಿ. ಈ ತರಕಾರಿ ಬೇಯಿಸ್ಬೇಕಾರೆಲ್ಲ ಹಾಗೆ ಮಾಡಬೇಕು. ಬಿಸಿ ನೀರು ಹಾಕಿದರೆ ಬೇಗ ಬೇಯುತ್ತೆ. ಈಗ ಖಾರ ಹಾಕಿದ್ಮೇಲೆ ನಾನು ಉಪ್ಪು ಹಾಕಿಲ್ಲ, ಹಾಕ್ತೀನಿ ರುಚಿಗಾಗಷ್ಟು. ಐದು ನಿಮಿಷ ಕುದಿಲಿ. ಈಗ ಮೇಲೆ ಕೊತ್ತಂಬರಿ ಸೊಪ್ಪು ಉದುರಿಸೋಣ. ನೋಡಿ, ಕಾಯಿ ರಸ ರೆಡಿ ಆಯಿತು. ಇದು ಅನ್ನಕ್ಕೆ ಕಲಿಸ್ಕೊಳ್ಳೋಕ್ಕೂ ಬರುತ್ತೆ, ರೊಟ್ಟಿ ಚಪಾತಿಗೂ ಬರುತ್ತೆ. ನೀವು ಬೇಕಾದರೆ 2 ಸ್ಪೂನು ಕಾಯಿ ಹೂವನ್ನ ಪುಡಿ ಮಾಡಿ ಇಲ್ಲಿ ಹಾಕ್ಬೋದು. ನಾನು ಹಾಕಲ್ಲ ಇಲ್ಲಿ. ನೋಡಿ, ಊಟ ಮಾಡಬೇಕಾದ್ರೆ ಹೀಗೆ ತಗೊಂಡು ಊಟ ಮಾಡಿ. ರುಚಿಯಾದ ಬಾಳೆಕಾಯಿ ಕಾಯಿ ರಸ ರೆಡಿ ಆಯಿತು. ಕಾಯಿ ರಸ ತಿಂದಮೇಲೆ ಗೊತ್ತಾಗೋದು ಅದರ ರುಚಿ. ನೀವು ಈ ವಿಡಿಯೋ ನೋಡಿ ಒಮ್ಮೆ ಟ್ರೈ ಮಾಡಿ. ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.